ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳ್ತಾರೆ ದೆಹಲಿಯಲ್ಲಿ ರೈತರ ಚಳವಳಿ ಏನೈತಲ್ಲ ಅದನ್ನ ಬಿಜೆಪಿ ಅವ್ರು ನೆನಪಿಸ್ಕೊಳ್ಳಿ ಅಂತ. ಗೌರವಾನ್ವಿತ ಸಚಿವರಿಗೆ ನಾನು ಈ ಸಂದರ್ಭ ತಿಳಿಸೋಕೆ ಇಚ್ಛಪಡ್ತೇನೆ. ಭಾರತೀಯ ಜನತಾ ಪಾರ್ಟಿ ಕಬ್ಬು ಬೆಳೆಗಾರರ ವಿಚಾರದಲ್ಲಿ ರಾಜಕಾರಣ ಮಾಡೋದೇ ಆಗಿದ್ದಿದ್ರೆ 2ನೇ ದಿನಕ್ಕೆ ನಾವೆಲ್ಲರೂ ಕೂಡ ಬರ್ತಾ ಇದ್ವಿ. ಆದ್ರೆ ನಾವು ಅದನ್ನು ಮಾಡಲಿಲ್ಲ. ಪ್ರಾಮಾಣಿಕ ಒಂದು ಹೋರಾಟ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಅದಕ್ಕೆ ಕಿವಿಗೊಡ್ತದೆ. ಇವತ್ತು ಬರ್ತಾರೆ, ನಾಳೆ ಬರ್ತಾರೆ ಅಂತ ನಾವು ಕೂಡ ಕಾಯ್ತಾ ಇದ್ವಿ. 6 ದಿನಗಳು ಕಳೆದ್ರೂ ಸಹ 20 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಬರದೇ ಹೋದಾಗ, 50 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಸಕ್ಕರೆ ಖಾತೆ ಸಚಿವರು ಕೂಡ ಇಲ್ಲಿ ಬರದೇ ಹೋದಾಗ ನನಗನ್ನಿಸ್ತು ಎಲ್ಲೋ ಒಂದ್ ಕಡೆ ಒಂದು ಇಚ್ಛಾಶಕ್ತಿಯ ಕೊರತೆ ಈ ರಾಜ್ಯ ಸರ್ಕಾರಕ್ಕೆ ಕಾಡ್ತಾ ಇದೆ. ರೈತರ ಬಗ್ಗೆನೂ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲ ಸರ್ಕಾರಕ್ಕೆ ಅಂತ ಹೇಳಿ ನಾವು ತತ್ಕ್ಷಣ ಈ ಹೋರಾಟಕ್ಕೆ ಧುಮುಕಿರುವಂತದ್ದು. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವ್ರ ಬಗ್ಗೆ ಗೌರವ ಇದೆ. ಅವ್ರು ಏನು ಹೇಳಿದ್ದಾರೆ, ಅವರು ಕೇಂದ್ರ ಸರ್ಕಾರಕ್ಕೆ ಏನು ಮಾಹಿತಿಯನ್ನ ಕೊಡಬೇಕು ಪ್ರಾಮಾಣಿಕ ನಾವು ಮಾಡ್ತೇವೆ. ರಾಜ್ಯದ ಜವಾಬ್ದಾರಿಯುತ ಸಚಿವರಾಗಿ ಮುಖ್ಯಮಂತ್ರಿಗಳಿಗೆ ಮನವೊಲಿಸಿ ರೈತ ಮುಖಂಡರನ್ನ ಮಾಲೀಕರನ್ನ ಕೂರಿಸಿ ಪರಿಹಾರ ಕಂಡುಕೊಳ್ತಕ್ಕಂಥ ಕೆಲಸ ಅವರು ಕೂಡ ಮಾಡ್ಲಿ. ಯಾಕಂದ್ರೆ ಅವರು ಕೂಡ ಶುಗರ್ ಫ್ಯಾಕ್ಟರಿ ಓನರ್ ಇದ್ದಾರೆ. ಮುಂದಿನ ನಡೆ ಹೆಂಗೆ ನಿಮ್ಮ ಪಕ್ಷ? ನಮ್ಮ ಪಕ್ಷ ರೈತ ಮುಖಂಡರು, ರೈತ ಸಂಘದವ್ರು ಏನ್ ತೀರ್ಮಾನ ಮಾಡ್ತಾರೆ ಮಾಡ್ಲಿ. ಅವ್ರು ಏನೇ ತೀರ್ಮಾನ ತೆಗೆದುಕೊಂಡ್ರು ಕೂಡ ನಾವು ಬೆಂಬಲವನ್ನು ನೀಡ್ತೇವೆ. ಸೊ ಇದಿಷ್ಟು ಸದ್ಯ ವಿಜೇಂದ್ರ ಅವರ ಮಾತು. ಕ್ಯಾಮರಾಮನ್ ಸದಾಶಿವ್ ಜೊತೆ ಸಹದೇವ್ ಮನೆ ಟಿವಿ9 ಬೆಳಗಾವಿ.